ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ನೀವು ಶಾಪಿಂಗ್ ಮಾಡೋ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು ಗುರುವೆ, ಯಾರು ಬೇಕಾದರೂ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಕೆಲವರು ನೋಡೇ ಇರ್ತೀರಾ. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು, ಶಾಪಿಂಗೇ ಇದೆ ಬರೀ ಅಂತ ಕೇಳ್ಬೋದು. ಸೊ ಇಲ್ಲಿ ನಿಮಗೆ ಕೆಟಗರೀಸ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತಲ್ವಾ, ಇಲ್ಲಿ ಕೆಟಗರೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನೀವು ಏನು ಬೇಕಿದ್ರು ಶಾಪಿಂಗ್ ಅನ್ನೋದಾದ್ರೆ ಮಾಡ್ಕೋಬಹುದು. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ತುಂಬಾ ತರದ ಆಪ್ಷನ್ಸ್ ಅನ್ನೋದಾದ್ರೆ ಬರುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ, ನೋಡ್ಕೋಬಹುದು. ಇಲ್ಲಿ ಕ್ರೆಡಿಟ್ ಆಪ್ಷನ್ಸ್ ಅಂತ ಕೆಲವೊಂದು ಆಪ್ಷನ್ಸ್ ಅನ್ನೋದಾದ್ರೆ ಕಾಣುತ್ತೆ. ಫಸ್ಟ್ ಅಲ್ಲಿ ಪರ್ಸನಲ್ ಲೋನ್ ಅಂತ ಕಾಣಿಸ್ತಿದೆ, ಮತ್ತೆ ಬೈ ನೌ ಪೇ ಲೇಟರ್ ಅಂತ ಕಾಣಿಸ್ತಿದೆ, ಮತ್ತೆ ಕ್ರೆಡಿಟ್ ಸ್ಕೋರ್ನ ಫ್ರೀಯಾಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಬೈ ನೌ ಪೇ ಲೇಟರ್ ಅಂತಂದ್ರೆ ನೀವು ಬಡ್ಡಿ ಇಲ್ದಂಗೂ ಈ ಅಪ್ಲಿಕೇಶನ್ ಅಲ್ಲಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನೀವು ಇವಾಗ ಪರ್ಸನಲ್ ಲೋನ್ ಬೇಕು ಅಂದ್ಕೊಳ್ಳಿ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ತಿದ್ದೀನಿ, ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಫ್ಯೂ ಮಿನಿಟ್ಸ್ ಅಲ್ಲಿ 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 3 ತಿಂಗಳಿಂದ 72 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ಸ್ಟೆಂಟ್ ಆಗಿ ಡಿಸ್ಬರ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 9.99% ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತೆ ಪಾನ್ ಕಾರ್ಡ್ ನಂಬರ್ ಡೀಟೇಲ್ಸು ಮತ್ತೆ ಲಾಸ್ಟ್ ಪಾನ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೋ ಅದನ್ನ ಕೊಡಬೇಕಾಗುತ್ತೆ. ಇನ್ಶಿಯಲ್ ಇರುತ್ತಲ್ಲ ಅದನ್ನ ಕೊಟ್ಬಿಟ್ಟು ಇಲ್ಲಿ ಐ ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಒಂದು ಲಿಮಿಟ್ ಅನ್ನೋದಾದ್ರೆ ತೋರಿಸ್ತಾರೆ. ನಿಮ್ಮ ಪಾನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲಿಕೆ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ಫ್ಯೂ ಮಿನಿಟ್ಸ್ ಅಲ್ಲಿ ಲೋನ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಸಾಲಿಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಒಂದರಲ್ಲಿ ನಿಮಗೆ 5 ಲಕ್ಷ ಸಿಗೋದಾದ್ರೆ ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದಾರೆ. 2 ಅಪ್ಲಿಕೇಶನ್ ಮಾತ್ರ ಬೊಂಬರ್ಟ್ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ತೀನಿ. ಪರ್ಸನಲಿ ನಾನು ಯೂಸ್ ಅನ್ನೋದಾದ್ರೆ ಮಾಡ್ತಿದ್ದೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಹಾಗೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಅಲ್ಲಿ 1,02,000 ರೂಪಾಯಿ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ 2,407 ರೂಪಾಯಿ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದ್ರೆ ಹೋಗುತ್ತೆ. GST ಮತ್ತೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಅಂತ ಹೇಳ್ಬಿಟ್ಟಿರುತ್ತೆ. ನಿಮಗೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ 20 ರೂಪಾಯಿ ಅನ್ನೋದಾದ್ರೆ ಮಾಡ್ತಾರೆ. ನಿಮಗೆ ನೆಟ್ ಡಿಸ್ಬರ್ಸಲ್ ಆಗೋದು 99,551 ರೂಪಾಯಿ ಮಾತ್ರ ನಿಮ್ಮ ಕೈಗೆ ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 20% ಅನ್ನೋದಾದ್ರೆ ಇರುತ್ತೆ. ಸೊ ಮಂತ್ಲಿ EMI ನೋಡೋದಾದ್ರೆ 6,631 ರೂಪಾಯಿ ತರ ನೀವು ಪೇ ಅನ್ನೋದಾದ್ರೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ 18 ತಿಂಗಳು ತಗೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಇರುತ್ತೆ. ಈ ಅಪ್ಲಿಕೇಶನ್ RBI ಮತ್ತೆ NBFC ರಿಜಿಸ್ಟರ್ ಆಗಿದೆ, ಯಾವುದೇ ತರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಹತ್ರ ಪ್ಲೇ ಸ್ಟೋರ್ ಇರುತ್ತಲ್ಲ, ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ಶಾಪ್ಸಿ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿದ ತಕ್ಷಣ ಯಾರು ಬೇಕಾದರೂ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಲೋನ್ಗೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ನಾನು ಹೇಳೋ ಸ್ಟೆಪ್ಸ್ನ ಫಿಲ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಲೋನ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಬೇಕಾದರೂ ಇನ್ಸ್ಟೆಂಟ್ ಆಗಿ ಸಾಲಿಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.